Welcome again. In last class we started balancing of chemical equation, right? In that class we seen a balancing of equation. Okay, ಯಾವ್ದು ನೋಡಿದ್ವಿ? Fe combines with water, it gives Fe3O4 plus hydrogen gas, right? ಹೇಗೆ ಬ್ಯಾಲೆನ್ಸ್ ಮಾಡಬೇಕು? ಫಸ್ಟು ಬಾಕ್ಸ್ ಆಗಬೇಕು, ದೆನ್ ರಿಯಾಕ್ಟೆಂಟ್ಸ್ ಆ್ಯಂಡ್ ರಿಯಾಕ್ಟೆಂಟ್ ನಂಬರ್ ಆ್ಯಂಡ್ ಪ್ರೊಡಕ್ಟ್ ನಂಬರ್ ತೊಗೊಬೇಕು. ಯಾವುದಕ್ಕೆ ಹೈಯೆಸ್ಟ್ ನಂಬರ್ ಇರ್ತದೆ at that number is that element is balanced first, then we should move on to the second highest number, ಆಮೇಲೆ ಉಳಿದಿದ್ದು ಈ ಥರ. ಬ್ಯಾಲೆನ್ಸಿಂಗ್ ಈಸ್ ಮೇನ್ಲಿ ಡ್ಯೂ ಟು ಒಬೇ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಓಕೆ, ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಒಬೇ ಮಾಡ್ಬೇಕಂತ ನಾವು ಬ್ಯಾಲೆನ್ಸಿಂಗ್ ಮಾಡ್ತೀವಿ. ಓಕೆ, ಇನ್ ಯುವರ್ ಟೆಕ್ಸ್ಟ್ ಬುಕ್ ದೇ ಹ್ಯಾವ್ ಗಿವನ್ ಸಮ್ ಎಕ್ಸಾಂಪಲ್ಸ್ ಟು ಬ್ಯಾಲೆನ್ಸ್. ಲೆಟ್ಸ್ ಸಿ ದೋಸ್. Write the balanced equation for the following chemical equations. ಈ ಬುಕ್ಕಲ್ಲಿ ನೋಡಿರ್ತೀರಿ ಇದನ್ನು. Okay, write the balanced equations for the following chemical reactions. First one, hydrogen plus chlorine gives hydrogen chloride, right? Hydrogen plus chlorine gives hydrogen chloride. You need to balance this chemical equation. Here he has given in word equation form. Word equation ಅಲ್ಲಿ ಕೊಟ್ಟಿದ್ದಾನೆ, ಫಾರ್ಮುಲಾ ಕೊಟ್ಟಿಲ್ಲ. ಬಟ್ ನಿಮಗೆ ಹೈಡ್ರೋಜನ್ ಅಂತ ಕೊಟ್ಟಿದ್ದಾನಪ್ಪ ಅಂತಂದರೆ ಯು ಶುಡ್ ಟೇಕ್ H2. ಏನಕ್ಕೆ ಮೀನ್ಸ್ in nature hydrogen exists in diatomic form. In nature hydrogen exists in diatomic form. Similarly chlorine, if he is given chlorine means you should take Cl2. Same in chlorine also in nature exists in diatomic form. ಇದೇ ಥರ ಏನಾದರೂ ನೈಟ್ರೋಜನ್ ಅಂತ ಕೊಟ್ಟರೆ ಯು ಶುಡ್ ಟೇಕ್ N2, ಆಕ್ಸಿಜನ್ ಅಂತ ಕೊಟ್ಟರೆ O2, ಫ್ಲೋರಿನ್ ಅಂತ ಕೊಟ್ಟರೆ F2, ಈ ಥರ. ಓಕೆ, ಸಲ್ಫರ್ ಕೊಟ್ಟರೆ ಇನ್ ಕೇಸ್ ಅವ S8 ಅಂತ ತೊಗೊಬೇಕು, ಬಿಕಾಸ್ ಇನ್ ನೇಚರ್ ಸಲ್ಫರ್ ಎಕ್ಸಿಸ್ಟ್ ಇನ್ S8 ಫಾರ್ಮ್. ಫಾಸ್ಫರಸ್ ಅಂತ ಕೊಟ್ಟರೆ P5. ಯಾವ ಫಾರ್ಮಲ್ಲಿ ಎಕ್ಸಿಸ್ಟ್ ಇರ್ತದೋ ಅದನ್ನು ತೊಗೊಬೇಕು. ದಿಸ್ ಇಸ್ ಅಬೌಟ್ ನಾನ್ ಮೆಟಲ್ಸ್. ಇವೆಲ್ಲ ಕೊಟ್ಟಿರೋದೆಲ್ಲ ನಾನ್ ಮೆಟಲ್ಸ್. ಹಾಗಾಗಿ ಯೂಶ್ವಲಿ ನಾನ್ ಮೆಟಲ್ ಎಕ್ಸಿಸ್ಟ್ ಇನ್ ಮೋಸ್ಟ್ ಆಫ್ ದ ನಾನ್ ಮೆಟಲ್ ಎಕ್ಸಿಸ್ಟ್ ಇನ್ ಡಯಾಟಮಿಕ್ ಫಾರ್ಮ್ ಆ್ಯಂಡ್ ಸಮ್ ಆಫ್ ದ ಎಕ್ಸಿಸ್ಟ್ ಇನ್ S8 ಆ್ಯಂಡ್ P5 ಫಾರ್ಮಲ್ಲಿ ಕೊಟ್ಟಿದ್ದೀನಿ. ಓಕೆ, ಮೆಟಲ್ ಕೊಟ್ಟರೆ ಫಾರ್ ಎಕ್ಸಾಂಪಲ್ ನಿಮಗೇನಾದರೂ ಸೋಡಿಯಂ ಅಂತ ಕೊಟ್ಟಿದ್ದು ತಿಳ್ಕೊ. ಮೆಟಲ್ ಅಂತಂದರೆ ಫಸ್ಟು, ಸೆಕೆಂಡು, ಥರ್ಡ್ ಗ್ರೂಪ್. ಪೊಟ್ಯಾಷಿಯಮ್, ಸೋಡಿಯಂ ಬರ್ತದೆ, ಅದು ಫಸ್ಟ್ ಗ್ರೂಪ್. ಆಮೇಲೆ ನೆಕ್ಸ್ಟ್ ಯಾವ್ದು ಬರೋದು ಬೆರ್ಲಿಯಮ್, ಅದು ಸೆಕೆಂಡ್ ಗ್ರೂಪ್. ಮೂರನೇದು ಬೋರಾನ್, ಅಲ್ಯೂಮಿನಿಯಂ, ಅದು ಥರ್ಡ್ ಗ್ರೂಪ್. ಇವು ಮೆಟಲ್ಸ್ ಇವು. ಓಕೆ, ಈ ಮೂರೂ ಗ್ರೂಪಲ್ಲಿ ಕೊಟ್ಟರೆ ಯು ಶುಡ್ ಟೇಕ್ ಓನ್ಲಿ ದ ಎಲಿಮೆಂಟ್ ಈಚ್, ಐ ಮೀನ್ ಮೋನೋಟಮಿಕ್ ಎಲಿಮೆಂಟ್. ಫಾರ್ ಎಕ್ಸಾಂಪಲ್ ಸೋಡಿಯಂ ಕೊಟ್ಟಿದ್ದು ನೋಡ್ಕೊ, ಸೋಡಿಯಂ ಕೊಟ್ಟರೆ ಎನ್ ಅಂತ ತೊಗೊಬೇಕು. ಅಲ್ಯೂಮಿನಿಯಂ ಕೊಟ್ಟಿದ್ರೆ Al ಅಂತ ತೊಗೊಬೇಕು. ಈ ರೀತಿ ಡಯಾಟಮಿಕ್ ಫಾರ್ಮಲ್ಲಿ ಎಕ್ಸಿಸ್ಟ್ ಇರಲ್ಲ, ಬಿಕಾಸ್ ದೇ ಆರ್ ಮೆಟಲ್ಸ್. ಅಂದರೆ ಕೆಲವೊಂದು ಕೊಡ್ತೀನಿ ನಾ. ಓಕೆ, ಸಮ್ ಎಕ್ಸಾಂಪಲ್ಸ್ ವಿ ಕ್ಯಾನ್ ಸಾಲ್ವ್, ಅದು ನೆನ್ಪಿಟ್ಟಿರ್ಬೇಕು. ಹೈಡ್ರೋಜನ್ ಅಂದರೆ H2 ಫಾರ್ಮ್, ಕ್ಲೋರಿನ್ ಅಂದರೆ Cl2 ಫಾರ್ಮ್, ಈ ಥರ. ಗಿವ್ಸ್ ಹೈಡ್ರೋಜನ್ ಕ್ಲೋರೈಡ್ ಫಾರ್ಮುಲಾ ಏನಾಗುತ್ತೆ, HCl ಆಗುತ್ತೆ. ಏನಾಗುತ್ತೆ, HCl ಆಗುತ್ತೆ. ಓಕೆ, HCl, ಹೈಡ್ರೋಜನ್ ಕ್ಲೋರೈಡ್ ಮೀನ್ಸ್ HCl. ಹೇಗಪ್ಪ ಅಂತಂದರೆ ನೋಡ್ಬೋದು, ಹೈಡ್ರೋಜನ್ ಚಾರ್ಜ್ ಏನಿರ್ತದೆ +1 ಇರ್ತದೆ. ಕ್ಲೋರಿನ್ ಚಾರ್ಜ್, ಕ್ಲೋರೈಡ್ ಮೀನ್ಸ್ ಕ್ಲೋರಿನ್ ಅಂತ. ಅಂದರೆ ಹೈಡ್ರೋಜನ್ ಮೀನ್ಸ್ H ತೊಗೊಬೇಕು, ಕ್ಲೋರೈಡ್ ಮೀನ್ಸ್ Cl ತೊಗೊಬೇಕು. ಅಂದರೆ ಈಚ್ ಒನ್ ಆ್ಯಟಮ್. ಓಕೆ, ಈಚ್ ಒನ್ ಆ್ಯಟಮ್ ಬ್ಯಾಲೆನ್ಸಿಂಗ್ ಅವ್ರು ಹೇಳಿದ್ದೀನಿ. ಫಾರ್ ಎಕ್ಸಾಂಪಲ್ ನಿಮ್ಗೆ ಏನಾದರೂ ಕ್ಯಾಲ್ಶಿಯಮ್ ಆಕ್ಸೈಡ್ ಕೊಟ್ಟಿದ್ರೆ, ಕ್ಯಾಲ್ಶಿಯಮ್ ಇಫ್ ಯು ಹ್ಯಾಸ್ ಗಿವನ್ ಕ್ಯಾಲ್ಶಿಯಮ್ ಆಕ್ಸೈಡ್, ಕ್ಯಾಲ್ಶಿಯಮ್ ಮೀನ್ಸ್ Ca, ಆಕ್ಸೈಡ್ ಮೀನ್ಸ್ O. How to write the chemical formula? I am giving this. You already learnt in 9th class also. At the beginning ಸಹ ಹೇಳಿದ್ದೀನಿ ನಿಮಗೆ. ಓಕೆ, ಬಿಗ್ನಿಂಗ್ ಸಹ ಹೇಳಿದ್ದೀನಿ. Ca ಚಾರ್ಜ್ +2 ಆಗುತ್ತಾ, ಆಕ್ಸಿಜನ್ ಚಾರ್ಜ್ -2 ಆಗುತ್ತೆ. ಈಚ್ ನಂಬರ್ 2 ಸೇಮ್ ಇರೋದ್ರಿಂದ ಕ್ಯಾಲ್ಶಿಯಂ ಆಕ್ಸೈಡ್ ಬರ್ತದೆ.
ಫಾರ್ಮುಲಾ ಏನು ಕ್ಯಾಲ್ಶಿಯಂ ಆಕ್ಸೈಡ್. ಹೀಗೆ ಸೋಡಿಯಂ ಕೊಟ್ಟಿದ್ದೆ, ಕ್ಯಾಲ್ಶಿಯಂ ಎಲ್ಲ ಏನು ಕೊಟ್ಟಿದ್ದೆ, ಸೋಡಿಯಂ ಆಕ್ಸೈಡ್ ಅಂತ ಕೊಟ್ಟಿದ್ದು. instead of this calcium sodium oxide ಕೊಟ್ಟಿದ್ರು. ಸೋಡಿಯಂ ಮೀನ್ಸ್ ಎನಿ, ಆಕ್ಸೈಡ್ ಅಂತಂದರೆ ಆಕ್ಸಿಜನ್ ಅಂತ. ಸೋಡಿಯಂ ಚಾರ್ಜ್ +1, ಆಕ್ಸಿಜನ್ ಚಾರ್ಜ್ -2. ನಂಬರ್ ಈಸ್ ಡಿಫ್ರೆಂಟ್, ದ ಟೋಟಲ್ ಚಾರ್ಜ್ ಆಫ್ ದ ಕಾಂಪೌಂಡ್ ಮಸ್ಟ್ ಬಿ 0. ಅವಾಗ ಏನು ಮಾಡ್ಬೇಕಪ್ಪ ಅಂದರೆ ದಿಸ್ ನಂಬರ್ ಈಸ್ ಮಲ್ಟಿಪ್ಲೈ ಟು ದ ಸೋಡಿಯಂ, ದಿಸ್ ನಂಬರ್ ಈಸ್ ಮಲ್ಟಿಪ್ಲೈ ಟು ದ ಆಕ್ಸಿಜನ್. ಇಟ್ ಮೀನ್ಸ್ Na2 ಆಕ್ಸಿಜನ್ 1 ಬರಿಬೇಕಾಗಿಲ್ಲ. Na2 ಅಂದರೆ ಕೆಮಿಕಲ್ ಫಾರ್ಮುಲಾ ಫಾರ್ ಸೋಡಿಯಂ ಆಕ್ಸೈಡ್ ಈಸ್ Na2O, ಕ್ಯಾಲ್ಶಿಯಂ ಆಕ್ಸೈಡ್ ಈಸ್ CaO. ಅಂದರೆ ಬೇಸ್ಡ್ ಆನ್ ದ ಚಾರ್ಜಸ್ ವಿ ರೆಡ್ ದ ಕೆಮಿಕಲ್ ಫಾರ್ಮುಲಾ. ಚಾರ್ಜ್ ನೆನಪಿರಬೇಕು. ಬೇಸ್ಡ್ ಆನ್ ದಿಸ್ ಯು ನೀಡ್ ಟು ರೈಟ್ ಇನ್ ದ ಎಕ್ಸ್ಪ್ಲನೇಷನ್ ಆಫ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಇದನ್ನು ಸಹ ಹೇಳಿದ್ದೀನಿ ನಿಮಗೆ. ಓಕೆ, ನೆಕ್ಸ್ಟ್ ತೊಗೊಳೋದಾದರೆ ಬ್ಯಾಲೆನ್ಸಿಂಗ್ ಹೇಳಿದ್ದಾನೆ. ಓಕೆ, ಫಸ್ಟ್ ವರ್ಡ್ equation he has given, you write it in the symbolic. This is not balanced, right? This is skeletal equation. ಇದು ಬ್ಯಾಲೆನ್ಸ್ ಅಂತಂದರೆ ನೋಡ್ಬೇಕು, ಇಲ್ಲಿ ಹೈಡ್ರೋಜನ್ 2 ಇದೆ, ಇಲ್ಲಿ ಹೈಡ್ರೋಜನ್ ಎಷ್ಟಿದೆ 1 ಅಂದರೆ H2 + Cl2. here you need to make 2HCl, 2 hydrogen. Chlorine 2, here also chlorine 2. This is balanced equation. This is a balanced equation. Similarly, he has given barium chloride, second one, right? Barium chloride plus aluminium ಸಲ್ಫೈಟ್. ಹೌದಾ, ಬೇರಿಯಂ ಕ್ಲೋರೈಡ್ ಪ್ಲಸ್ ಅಲ್ಯೂಮಿನಿಯಂ ಸಲ್ಫೈಟ್ ಎರಡೂ ರಿಯಾಕ್ಟ್ ಆದರೆ ಏನು ಕೊಡ್ತದೆ, ಬೇರಿಯಂ ಸಲ್ಫೈಟ್ ಪ್ಲಸ್ ಅಲ್ಯೂಮಿನಿಯಂ ಕ್ಲೋರೈಡ್. Aluminium chloride and the chemical name he has given. At first you need to write the chemical formula, right? ಇದು ಬ್ಯಾಲೆನ್ಸ್ ಆಯಿತು. ಓಕೆ, ಇದು ಬರ್ಕೊಂಡ್ರೆ ಇದು ಮುಗೀತು. ದಿಸ್ ಇಸ್ ದ ಬ್ಯಾಲೆನ್ಸ್ ಇಕ್ವೇಷನ್ ಆಫ್ ಹೈಡ್ರೋಜನ್ ಪ್ಲಸ್ ಕ್ಲೋರಿನ್ ಗಿವ್ಸ್ ಹೈಡ್ರೋಜನ್ ಕ್ಲೋರೈಡ್. H2 + Cl2 ಗಿವ್ಸ್ 2HCl. ಓಕೆ, ಬೇರಿಯಂ ಕ್ಲೋರೈಡ್. ಬೇರಿಯಂ ಮೀನ್ಸ್ ಏನಾಗುತ್ತೆ ನೋಡಿ, ಇಲ್ಲಿ ಫಸ್ಟು ಕೆಮಿಕಲ್ ಫಾರ್ಮುಲಾ ಟ್ರೈ ಮಾಡಿ. Ba. ಕ್ಲೋರೈಡ್ ಮೀನ್ಸ್ Cl, +2 ಚಾರ್ಜ್ ಬೇರಿಯಂ -1. ಓಕೆ, 1 is comes here, 2 is goes here because they have different charges, different number ಅದ. ಸೇಮ್ ನಂಬರ್ ಇದ್ರೆ ನೋ ಪ್ರಾಬ್ಲಮ್, ಇದೊಂದು ತೊಗೊತಿದ್ವಿ. ಬಟ್ ಡಿಫ್ರೆಂಟ್ ನಂಬರ್ದಕ್ಕೆ ದಿಸ್ ಕಮ್ಸ್ ಹಿಯರ್, ದಿಸ್ ಕಮ್ಸ್ ಹಿಯರ್. ಏನಾಗುತ್ತೆ ಇವಾಗ Ba1 ತೊಗೊಬೇಕು, ಕ್ಲೋರಿನ್ 2 ಅಂದರೆ ಕೆಮಿಕಲ್ ಫಾರ್ಮುಲಾ BaCl2. ಸಿಮಿಲರ್ಲಿ ಅಲ್ಯೂಮಿನಿಯಂ ಸಲ್ಫೈಟ್. ಅಲ್ಯೂಮಿನಿಯಂ ಮೀನ್ಸ್ Al, ಸಲ್ಫೈಟ್ ಮೀನ್ಸ್ SO4. ಅಲ್ಯೂಮಿನಿಯಂ ಚಾರ್ಜ್ +3, SO4 ಚಾರ್ಜ್ -2. ಡಿಫ್ರೆಂಟ್ ಇದಕ್ಕೆ ದಿಸ್ ನಂಬರ್ ಕಮ್ಸ್ ಹಿಯರ್ ಆ್ಯಂಡ್ ದಿಸ್ ಕಮ್ಸ್ ಹಿಯರ್. ಫಾರ್ಮುಲಾ ಏನಾಗುತ್ತೆ AlSO4, Al2SO4 ಥ್ರೈಸ್ ಅಂದರೆ ಈ ಥರ ಬ್ರಾಕೆಟಾಗಿ ಥ್ರೈಸ್ ಹಾಕಬೇಕು. ಇದೊಂದಕ್ಕೆ ಆಗಿದೆ ಅಂದ್ಕೊ, ಓನ್ಲಿ ಇಟ್ ಅಪ್ಲೈಸ್ ಟು ಓನ್ಲಿ ಆಕ್ಸಿಜನ್. ಟೋಟಲ್ SO4 ಮಾಲಿಕ್ಯೂಲ್ ಅಪ್ಲೈ ಆಗಬೇಕಂದ್ರೆ ಬ್ರಾಕೆಟಾಗಿ ಥ್ರೈಸ್, Al2SO4 ಥ್ರೈಸ್. ಅಂದರೆ ಫಾರ್ಮುಲಾ ಅಲ್ಯೂಮಿನಿಯಂ ಸಲ್ಫೈಟ್ ಮೀನ್ಸ್ Al2SO4 ಥ್ರೈಸ್ ಗಿವ್ಸ್ ಬೇರಿಯಂ ಸಲ್ಫೈಟ್. ಇದೇ ಥರ ಮಾಡಿದ್ರೆ ನಿಮಗೆ BaSO4 ಬರ್ತದೆ. BaSO4 +2 -2 ಸೇಮ್. SO4 ಒಂದು Ba ಒಂದು. ಅಲ್ಯೂಮಿನಿಯಂ ಕ್ಲೋರೈಡ್, ಅಲ್ಯೂಮಿನಿಯಂ +3 ಆ್ಯಂಡ್ ಕ್ಲೋರಿನ್ -1, AlCl3. ಫಾರ್ಮುಲಾ ಏನು AlCl3. ಓಕೆ, ನಾವು ಯು ನೀಡ್ ಟು ಬ್ಯಾಲೆನ್ಸ್ ದ ಇಕ್ವೇಷನ್ಸ್. ಓಕೆ, ಹೇಗೆ ಬ್ಯಾಲೆನ್ಸ್ ಮಾಡ್ತೀರಿ ನೋಡಿ. ಹಿಯರ್ SO4 3 ಅದ,
SO4 ಎಷ್ಟದಿಲ್ಲ 1 ಅಂದರೆ SO4 3 ಆಗ್ಬೇಕಂತಂದರೆ ಇಲ್ಲಿ ಇಂಟು 3 ಮಾಡೋದು 3BaSO4 ಆಗಬೇಕು 3BaSO4 ಪ್ಲಸ್ AlCl3 ಅಂತ ಇಟ್ಕೊಳ್ಳಿ here Al2SO4 thrice Al2SO4 thrice and plus BaCl2. look here ಅಲ್ಯೂಮಿನಿಯಂ 2 ಇದೆ ಇಲ್ಲಿ ಅಲ್ಯೂಮಿನಿಯಂ 1 ಇದೆ ಅಂದರೆ ಇಲ್ಲಿ ಇಂಟು 2 ಮಾಡ್ಬೋದು ಇವಾಗ ನೋಡಿ ಕ್ಲೋರಿನ್ 3 ಇಂಟು 2 6 ಬಟ್ ಹಿಯರ್ ಓನ್ಲಿ 2 ಇಲ್ಲಿ 6 ಆಗ್ಬೇಕಂದ್ರೆ ಇದಕ್ಕೆ ಏನು ಮಾಡಬೇಕು 3 ಮಾಡಬೇಕು 3 ದಿಸ್ ಇಸ್ ಅ ಬ್ಯಾಲೆನ್ಸ್ಡ್ ಇಕ್ವೇಷನ್ 3BaCl2 plus Al2SO4 thrice gives 3BaSO4 plus 2AlCl3. it means barium 3 aluminum 2 SO4 thrice chlorine 2 into 3 6 total agi 3 into 2 6 the balanced. Okay, this is the balanced equation anta. Okay, similarly you have some other questions also, try to solve those. Okay, ಉಳಿದಿದ್ದೆಲ್ಲ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. Okay, if he gives, he's going to give about 1 or 2 marks maximum for the balance of chemical equation. You try to balance those. ಇಲ್ಲಪ್ಪ ಅಂದ್ರೆ ನಮಗೆ ಸೆಂಡ್ ಮಾಡಿ ನಾ ಬ್ಯಾಲೆನ್ಸ್ ಮಾಡಿ ಕಳಿಸ್ತೇನೆ. ನೆಕ್ಸ್ಟ್ we are going to study about the types of chemical reactions. If you consider the types of chemical reaction, first ಯಾವ್ದು ಬರ್ತಪ್ಪ ಅಂದರೆ chemical combination reaction. Chemical combination reaction, this is the first type of reaction, type of chemical reaction. Chemical combination reaction, chemical decomposition, chemical displacement and chemical double displacement ಅಂತ ಬರ್ತದೆ. After that reduction and oxidation ಅಂತಲೂ ಬರ್ತದೆ. Let's first see the chemical combination reaction. Chemical combination reaction, for example, carbon reacts with oxygen to give carbon dioxide. Okay, here state ಬರಿತೀನ. S means solid state ಅಲ್ಲಿ ಇರ್ತದಂತೆ. Oxygen exists in gaseous states. Carbon dioxide also exists in gaseous state. Okay, here these are called reactants and these are called products. These are called product. By looking at the reaction you come to know that there is 2 or more reactants. ಎರಡಾದರೂ reactants, product ಮಾತ್ರ ಒಂದೇ ಇದೆ. product ಮಾತ್ರ ಒಂದೇ ಇದೆ ಅಂದರೆ the reaction in which 2 or more. Okay, here I have taken the example of 2 reactants. The reactants may be more than 2 also. Okay, reactants ಏನಂತೇವೆ more than 2 ಇರ್ಬೋದು. The reaction in which 2 or more reactants combine. Okay, combine ಅಂದರೆ ಸೇರೋದಂತ, combine to give only one product. Okay, the reaction in which 2 or more reactants combine to give one product. ಬರ್ಕೊಬೇಕು. Okay, because of small board I'm not gonna write it in the board, but when I explain it try to write down it in your note. ನಾನು ಹೇಳುವಾಗ ನೋಟ್ಸಲ್ಲಿ ಬರೀರಿ. Okay, the reaction in which 2 or more reactant combine to give a single product is called chemical combination reaction. Is called chemical combination reaction. Example, carbon plus oxygen gives carbon dioxide. Similar some other example ತೊಗೊಂಡ್ರೆ calcium oxide. Calcium oxide means this is solid state ಅಲ್ಲಿ ಇರ್ತದೆ, quick clamp.
ಸುಣ್ಣದ ಕಲ್ಲು ಇಂಡೈರೆಕ್ಟ್ ಹೇಳ್ಬೇಕಂದ್ರೆ ಇನ್ನೊಂದು ವರ್ಡ್ ಹೇಳ್ಬೇಕಂದ್ರೆ ಡೈರೆಕ್ಟ್ಲಿ ಕ್ವಿಕ್ಲ ಮೀನ್ಸ್ ಸುಣ್ಣದ ಕಲ್ಲು. ವೆನ್ ಕ್ಯಾಲ್ಸಿಯಂ ಆಕ್ಸೈಡ್ ರಿಯಾಕ್ಟ್ಸ್ ವಿತ್ ವಾಟರ್, both the water exists in liquid state, it gives calcium hydroxide. It gives calcium hydroxide. Okay, this is also liquid plus heat. This is also examples of chemical combination reaction. Two or more reactants, only one product. Heat product alla. Okay, next some other examples ತೊಗೊಳೋದಾದ್ರೆ, similarly this one also H2 plus Cl2 gives 2HCl. Hydrogen gas reacts with chlorine gas to give hydrochloric acid gas. Okay, this represents the state, ಯಾವ ಸ್ಟೇಟಲ್ಲಿ ಇದೆ ಅಂತ ಹೇಳ್ತದೆ ಅಷ್ಟೇ. Two or more reactants to give a single product. Okay, these are some examples of combination reactions. Combination reactions. Okay, combination means the reaction in which two or more reactants combine to give a single product. It's called combination reactions. Example, these. Okay, next ಇದೊಂದು ರಿಯಾಕ್ಷನ್ ಹಾಗೆ ಉಳಿಸ್ಕೊಂಡಿದ್ದೀನಿ ನಾನು. Why means here you could see that heat is coming out of the reactions. ಅಂದರೆ when reactants combine, the heat is produced. These type of reactions are exothermic reactions. What? Exothermic reaction means the reaction in which heat or energy is released. Okay, the reaction in which energy is released in the form of heat, okay, or light energy. Okay, the reaction in which energy is released in the form of heat or light. This is an example. Another example is C6H12O6, which is called glucose. What? Glucose antivi. When glucose reacts with oxygen, okay, it gives 6CO2 6H2O plus energy. Okay, this is a reaction for digestion. Okay, this is called a digestion reaction. Digestion means when you ate food, it contains glucose, that is carbohydrates. Carbohydrates ಏನು ಮಾಡ್ತದೆ, ಡೈಜೆಷನಲ್ಲೂ ಕಾರ್ಬೋಹೈಡ್ರೇಟ್ಸ್ ಪ್ರೊಡ್ಯೂಸ್ ಆಗ್ತದೆ. ಓಕೆ, ಅವ್ರ ನಮ್ಮ ಕರಳಲ್ಲಿ ಇನ್ ಅವರ್ ಸ್ಟಮಕ್. ದೋಸ್ ಕಾರ್ಬೋಹೈಡ್ರೇಟ್ಸ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಇನ್ ಅವರ್ ಬ್ಲಡ್ ಮೂಲಕ ಆಕ್ಸಿಜನ್ ಬರ್ತದಲ್ಲ, ದಟ್ ಆಕ್ಸಿಜನ್ ಈಸ್ ರಿಯಾಕ್ಟೆಡ್ ವಿತ್ ದ ಕಾರ್ಬೋಹೈಡ್ರೇಟ್ ಪ್ರೊಡ್ಯೂಸ್ಡ್ ಬೈ ದ ಡೈಜೆಷನ್ ಆಫ್ ಫುಡ್. These two reacts to give carbon dioxide plus water plus energy. Energy means this energy is for our mechanical or some other work. Okay, ನಾವು ನಡೆಯೋದಾಗಲಿ ಅಥವಾ ಪಾಠ ಮಾಡ್ತಿದ್ದೀನಿ ಅಥವಾ ನೀವು ಕೇಳ್ತಿದ್ದೀರ ಬಂದರೆ ಎನರ್ಜಿ ಬೇಕು. Just energy is produced by the digestion. Okay, digestion means our food contains glucose which reacts with oxygen. It gives carbon dioxide plus water. ಅಂದರೆ our digestion reaction is also example of exothermic reaction. Okay, some other examples ತೊಂದರೆ CH4 plus, when you burnt CH4 means natural gas. When natural gas is burnt in the presence of, ಇದು ಬೇಡ, this is also exothermic. When CH4 plus O2 gives carbon dioxide plus water plus heat and light energy. CH4 in the sense natural gas. When natural gas is burnt in the presence of oxygen, it also gives heat and light energy. And this also example of exothermic. Okay, exothermic means the reaction in which energy is released in the form of heat or light or some other energy. Okay,
This is about combination and exothermic and some balancing. Next we will see next lessons tomorrow or after some time. I may send another lessons in afternoon also, so try to watch this as soon as possible, okay, because in 2 or 3 days I'm going to complete this lesson. Next we will move to the some physics lessons, okay. This is about chemical combination and exothermic reaction, okay. ಇದಕ್ಕೆ ಡೈಜೆಷನ್ ರಿಯಾಕ್ಷನ್ ಅಂತೀವಿ. ಕ್ವಿಕ್ ಲೈಮ್ ವೆನ್ ರಿಯಾಕ್ಟ್ಸ್ ವಿತ್ ವಾಟರ್ ಗಿವ್ಸ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಇದಕ್ಕೆ ಲೈಮ್ ವಾಟರ್ ಅಂತಾರೆ, ಓಕೆ. ಇವೆಲ್ಲ ನೆನ್ಪಿಡೋ ಬುಕ್ಕಲ್ಲಿ ನೋಡ್ರೆ ಗೊತ್ತಾಗುತ್ತೆ. ಆ್ಯಂಡ್ ಟ್ರೈ ಟು ಬ್ಯಾಲೆನ್ಸ್ ದ ರಿಮೈನ್ಡ್ ಇಕ್ವೇಷನ್, ಓಕೆ.